ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಪ್ರೇಮ ಪರೀಕ್ಷೆಯ 3ನೇ ಭಾಗವನ್ನು ನೋಡೋಣ. ಸುಜ್ಜಿಗೆ ಗೆಳತಿನ ತನ್ನ ಅತ್ತಿಗೆ ಆಗ್ತಾಳೆ ಎಂಬ ಖುಷಿ ಆಗಿತ್ತು. ಅದನ್ನು ಸದ್ಯಕ್ಕೆ ವಿಧಿ ಮುಂದೆ ತೋರಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ. ಗೊತ್ತಾದರೆ ಅವಳು ಖಂಡಿತ ಮದುವೆಗೆ ಒಪ್ಪಿಕೊಳ್ಳಲ್ಲ ಅನ್ನೋ ಭಯ. ವಿಧಿ ಮಾತ್ರ ಮೂಲೆಯಲ್ಲಿ ಕುಳಿತು ಅಮ್ಮ ಅಂತ ರೋಧಿಸುವುದಂತೂ ಕಮ್ಮಿಯಾಗಿರಲಿಲ್ಲ. ವಿಧಿ, ಆ ಮುನಿಯಪ್ಪ ಬಂದಿದ್ದ ಕಣೆ, ಮನೆ ಖಾಲಿ ಮಾಡಿ ಅಂದುಕೊಂಡು. ನಮ್ಮ ಅಪ್ಪ ಇದ್ದಿದ್ದು ಮನೆ, ಅವಳು ಇಲ್ಲೇ ಇರ್ತಾಳೆ, ನಾನು ಖಾಲಿ ಮಾಡಲ್ಲ. ಸುಜ್ಜಿ ಇವತ್ತೇ ಇಷ್ಟು ಬಾಯಿ ಬಿಟ್ಟು ಮಾತಾಡಿದ್ದು ವಿಧಿ. ಅವಳು ಮೊದಲೇ ಕಿರಿ, ಇಷ್ಟು ದಿನ ಇಲ್ಲಿ ಇರೋಕೆ ಬಿಟ್ಟಿದ್ದೆ ಪುಣ್ಯ. ಸುಜ್ಜಿ ಈಗ ಖಾಲಿ ಮಾಡು ಅಂದರೆ ನಾನು ಎಲ್ಲಿ ಹೋಗಲಿ? ನೋಡು, ಅಮ್ಮ ಇದನ್ನೆಲ್ಲ ಯೋಚಿಸದೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಲು. ನಮ್ಮ ಮನೆಗೆ ಹೋಗೋಣ ವಿಧಿ. ಬೇಡ ಸುಜ್ಜಿ, ನಿಮ್ಮದೇ ಕಷ್ಟದ ಜೀವನ. ಆದರೂ ಜೊತೆಗೆ ನಾನು ಒಬ್ಬಳು ಬಂದು ಅಂಕಲ್ಗೆ ಹೊರೆಯಾಗಲಾರೆ. ಹಾಗೆ ಹೇಳ್ಬೇಡ ವಿಧಿ. ನೀನು ನನ್ನ ತಂಗಿ ಥರ ಕಣೆ. ಈಗ ನಿನಗೆ ನಮ್ಮನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ಒಬ್ಬಳೇ ಎಲ್ಲಿಗೆ ಹೋಗ್ತೀಯ? ಅಮ್ಮ ಹೇಳಿದ್ದು ಎಲ್ಲಿಗೆ ಕರ್ಕೊಂಡು ಬಾ, ನಮ್ಮ ಜೊತೆಗಿರಲಿ ಅಂತ. ಬೇಗ ಎದ್ದು ಏನೇನು ಬೇಕೋ ಎಲ್ಲ ಜೋಡಿಸ್ಕೊ. ಆ ಮುನಿಯಪ್ಪ ನಾಳಿದ್ದು ಮನೆ ಖಾಲಿ ಮಾಡಬೇಕು ಅಂತ ಹೇಳಿ ಹೋದ. ಖಾಲಿ ಮಾಡಿಲ್ಲ ಅಂದರೆ ಊರು ಜನ ಎಲ್ಲ ನೋಡೋ ಥರ ಬೊಬ್ಬೆ ಹೊಡಿತಾನೆ. ಈಗ ಸಡನ್ನಾಗಿ ಖಾಲಿ ಮಾಡು ಅಂದರೆ ಆಂಟಿ ಇಲ್ವಲ್ಲ, ಬಾಡಿಗೆ ಹೇಗೆ ಕಟ್ಟುತ್ತಾಳೆ ಅಂತಿರಬೇಕು. ಅವಳಿಗೂ ನಿಜ ಅನ್ನಿಸ್ತು. ಮೊದಲು ನಮ್ಮ ಮನೆಗೆ ಹೋಗೋಣ, ತಲೆ ಬಚ್ಕೊ, ಆಮೇಲೆ ಯೋಚಿಸೋಣ. ಅಷ್ಟರಲ್ಲಿ ಸುಜ್ಜಿ ಅಕ್ಕ, ನಿಮ್ಮ ಅಮ್ಮ ಕರೀತಿದ್ದಾರೆ, ಬರಬೇಕಂತೆ ಅಂತ ಒಂದು ಹುಡುಗ ಹೇಳಿಬಿಟ್ಟು ಹೋದ. ವಿಧಿ, ಬಾ, ಅಮ್ಮ ತೋಟಕ್ಕೆ ಹೋದಳು ಅನಿಸುತ್ತೆ. ಅಕ್ಕ ಪಾಪು ಇಬ್ಬರೇ ಆಗ್ತಾರೆ ಅಂತ ಹೇಳಿ ಕಳಿಸಿದ್ದಾಳೆ. ಪಾಪು ಜೊತೆಗಿದ್ರೆ ನಿನಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಸುಜ್ಜಿ, ನೀನು ಹೋಗಿದ್ದು ಬಾ, ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅನ್ನಿಸ್ತಿದೆ. ವಿಧಿ ಕೈ ತೆಗೆದು ತನ್ನ ತಲೆ ಮೇಲೆ ಇಟ್ಟು, ನೀನು ಜೀವಕ್ಕೆ ಏನು ಅಪಾಯ ಮಾಡಿಕೊಳ್ಳೋ ಆಗಿಲ್ಲ, ನನ್ನ ಮೇಲೆ ಆಣೆ. ನೀನು ಅಂದರೆ ನನಗೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತು. ಆಮೇಲೆ ನಾನು ನಿನ್ನ ದಾರಿ ನೀಡಬೇಕಾಗುತ್ತೆ, ಹುಷಾರು. ಇಲ್ಲ ಸಾಯಿಲ್ಲ, ಪ್ರಾಮಿಸ್ ಅಂದವಳು ಸುಜ್ಜಿ ಎದೆಗೆ ಹೊರಗೆ. ನಾನು ಅಂದರೆ ಯಾಕೆಷ್ಟು ಪ್ರೀತಿನಿ ನಿನಗೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಯಾಕೆ ಅಂತಂದರೆ ನನಗೆ ಇರೋದು ನೀನೊಬ್ಬಳೇ ಫ್ರೆಂಡ್. ನಿನಗೆ ಏನಾದರೂ ಆದರೆ ಬದುಕಿರ್ತೀನೇನೆ. ಒಳ್ಳೆ ಒಳ್ಮುಂಜಿ ಕಣೆ ನೀನು. ಒಳ್ಳೋದಲ್ಲದೆ ನನ್ನನ್ನು ಉಳಿಸ್ತೀಯ, ಸಾಕು ಹೊತ್ತಿದ್ದು. ಬಾ, ಈಗ ಮನೆಗೆ ಹೋಗೋಣ. ಅಕ್ಕ ಹೇಳಿದ್ದು ನಿನ್ನ ನೋಡಬೇಕು, ಕರ್ಕೊಂಡು ಬಾ ಅಂತ. ನಾನು ಬರಲ್ಲ, ನೀನು ಹೋಗಿದ್ದು ಬಾ. ಸರಿ, ಬಾಗಿಲು ಹಾಕು. ಯಾರೋ ಏನೋ ಅಂದರು ಅಂತ ಮತ್ತೆ ಹೇಳ್ತಾ ಹೋಗಬೇಡ. ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಎತ್ಕೊಂಡು ಹೋಗೋಣ ಅಂದವಳು. ಹೋಗಿ ಬರ್ತೀನಿ ಅಂತ ಹೇಳಿ ಹೋದಳು. ಪುಟ್ಟ ಮನೆ ಸುತ್ತ ಕಣ್ಣಾಡಿಸಿದಳು. ಅದೊಂದು ಶೀಟು ಮನೆ ಅಜಾರ. ಅಡಿಗೆ ಮನೆ ಬಚ್ಚಲು. ಮನೆ ಇರೋ ಅಂತ ಸಣ್ಣ ಮನೆ. ಪ್ರತಿಮಾ ಚಿನ್ನು ಅಂತ ಕರೆದಾಗೆ ಆಗಿತ್ತು. ಅಮ್ಮ, ನಾನು ಇಲ್ಲೇ ಇದ್ದೀನಿ ಅಂತ ಸುತ್ತಲೂ ತನ್ನ ಅಮ್ಮನ ಹುಡುಕಿದಳು. ಇನ್ನೆಲ್ಲಿ ಬರ್ತಾಳೆ? ಅಮ್ಮ ಬೇಡ ಅಂದರು. ಅಮ್ಮನ ನೆನಪಾಗಿ ಕಣ್ಣು ತುಂಬಿ ಬಂದಿತ್ತು. ಅಮ್ಮನೇ ಸರ್ವಸ್ವವೂ ಆಗಿದ್ಲಲ್ಲ, ಅಷ್ಟು ಸುಲಭಕ್ಕೆ ಮರೆಯೋಕೆ ಆಗೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಕಣ್ಣೊರೆಸಿಕೊಂಡು ಬೀರು ಹತ್ತಿರ ಹೋದಳು. ಅಮ್ಮನ ಸೀರೆಗಳನ್ನು ಮುಟ್ಟಿದವಳಿಗೆ ದುಃಖ ಒತ್ತರಿಸಿ ಬಂದಿತ್ತು. ನೀನು ಹುಟ್ಟಿದ 1 ವಾರಕ್ಕೆ ಈ ಊರಿಗೆ ಬಂದ್ವಿ ಅಂತ ಅಮ್ಮ ಯಾವಾಗಲೂ ಹೇಳ್ತಿದ್ಲು. ನೆನಪಾಯಿತು. ಈಗ ಅವಳಿಗೆ 21 ವರ್ಷ. ನೋಡೋಕೆ ಮುದ್ದು ಮುದ್ದಾಗಿದ್ದ ಚಿನ್ನದ ಪುತ್ಥಳಿ ಥರ ಇರೋ ವಿದಿಶನ ಜೋಪಾನ ಮಾಡೋದೇ ಪ್ರತಿಮಗಾಗಿದ್ದ ದೊಡ್ಡ ತಲೆನೋವು. ಹಾಗಾಗಿ ಸದಾ ಇವಳು ಜೊತೆಗೆ ಇರ್ತಿದ್ದಳು. ತೀರಾ ಅಮ್ಮನಿಗೆ ಅಂಟಿಕೊಂಡೇ ಬೆಳೆದಿದ್ದರಿಂದ ಅಮ್ಮನ ಜೊತೆಗೆ ಬಿಟ್ಟರೆ ಮತ್ತು ಯಾರ ಜೊತೆಗೂ ಮಾತಾಡ್ತಿರಲಿಲ್ಲ. ತುಂಬ ಸೈಲೆಂಟ್ ಹುಡುಗಿ. ತಾನಾಯಿತು, ತನ್ನ ಪಾಡಾಯಿತು, ಯಾರ ಸಹವಾಸಕ್ಕೂ ಹೋಗದೇ ಇದ್ದಳು. 1ನೇ ತರಗತಿಯಲ್ಲಿ ಪರಿಚಯ ಆದ ಸುಜ್ಜಿ ಅವಳ ಮೇಲೆ ಬಿದ್ದು ಫ್ರೆಂಡ್ ಆಗಿದ್ದರಿಂದ ಅಮ್ಮನ ಬಿಟ್ಟರೆ ಸುಜ್ಜಿನ ತೀರಾ ಹಚ್ಕೊಂಡು ಬಿಟ್ಟಿದ್ಲು. ಇಷ್ಟು ವರ್ಷ ಅಮ್ಮನ ಸೆರಗಿಟ್ಕೊಂಡು ತಿರುಗಾಡ್ತಿದ್ದವಳು ಒಮ್ಮೆಲೆ ಒಂಟಿಯಾಗಿ ಬಿಟ್ಟಿದ್ಲು. ಅಂಗನವಾಡಿಯಲ್ಲಿ ಅಡಿಗೆ ಕೆಲಸಕ್ಕೆ ಹೋಗ್ತಿದ್ದ ಪ್ರತಿಮಾ. ಅದರಲ್ಲಿ ಬರೋ ಸಂಬಳದಿಂದಲೇ ಅಮ್ಮ ಮಗಳು ಇಬ್ಬರ ಜೀವನ ನಡೀತಿತ್ತು. ಜೊತೆಗೆ ಸಿಟಿಲಿರೋ ಅಂಗಡಿಗೆ ವರ್ತನೆಗೆ ಪೇಪರ್ ಬ್ಯಾಗ್ ಮಾಡಿಕೊಡ್ತಿದ್ಲು. ಅದರಿಂದನೂ ಸ್ವಲ್ಪ ಹಣ ಬರ್ತಿತ್ತು. ಎಷ್ಟೇ ಕಷ್ಟ ಆದರೂ ಮಗಳ ಹೊಟ್ಟೆ ಬಟ್ಟೆಗೆ ಯಾವತ್ತೂ ಕಮ್ಮಿ ಮಾಡಿರಲಿಲ್ಲ. ಮಗಳ ಮೇಲೆ ಜೀವನೇ ಇಟ್ಕೊಂಡಿದ್ಲು. ಜನಗಳು ಅನೈತಿಕವಾಗಿ ಹುಟ್ಟಿರೋಳು ಅಂದಾಗ ಮಾತ್ರ ಅಮ್ಮನಲ್ಲಿ ನಾನು ಅನೈತಿಕವಾಗಿ ಹುಟ್ಟಿದ್ದೀನ ಅಂತ ಕೇಳೋಕೆ ಆಗದೆ ಒದ್ದಾಡಿ ಹೋಗುತ್ತಿದ್ಲು. ಆದರೆ ಆಗಾಗ ಅಪ್ಪ ಎಲ್ಲಿ, ಅಮ್ಮ ಅನ್ನೋ ಪ್ರಶ್ನೆಗೆ ಇವತ್ತಿನ ತನಕ ಉತ್ತರ ಕೊಟ್ಟಿರಲಿಲ್ಲ. ತಾಳಿ ಕಾಲುಂಗುರ ಹಾಕಿರದೇ ಇರೋದು ನೋಡಿ ನಮ್ಮ ಅಪ್ಪ ಸತ್ತೋಗಿದ್ದಾರ ಅಂತ ಒಮ್ಮೆ ಕೇಳಿದ್ದಕ್ಕೆ ಯಾವತ್ತೂ ರೇಗದೇ ಇದ್ದವಳು ಅವತ್ತು ಚೆನ್ನಾಗಿ ಮಗಳಿಗೆ ಬೈದ್ಬಿಟ್ಟಿದ್ಲು. ಆವಾಗ ಅಪ್ಪ ಬದುಕಿದ್ದಾರೆ ಅಂತ ಕನ್ಫರ್ಮ್ ಆಗಿತ್ತು. ಅಷ್ಟು ಬೈದಿದ್ರು ಅಪ್ಪ ಎಲ್ಲಿದ್ದಾರೆ ಅಂತ ಕೇಳೋದನ್ನು ಮಾತ್ರ ಬಿಟ್ಟಿರಲಿಲ್ಲ. ಪ್ರತಿಮಾ, ನಾನು ಒಬ್ಬಳು ಅನಾಥೆ. ನಮ್ಮವರು ಅಂತ ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು, ಮತ್ತು ಯಾವ ಸಂಬಂಧನೂ ಇಲ್ಲ. ಅದರಿಂದ ಅಮ್ಮ ಯಾರಾದರೂ ದೌರ್ಜನ್ಯಕ್ಕೆ ಒಳಗಾದೇನೋ ಅದರ ಪ್ರತಿಫಲವೇ ನಾನು ಅಂತ ಉತ್ತರ ಕಂಡುಕೊಂಡಿದ್ಲು.
ಪ್ರತಿಮಾ ತಾನು SSLCಯಲ್ಲಿ ಅಷ್ಟೇ ಓದಿರೋದ್ರಿಂದ ಮಗಳನ್ನು ಕಷ್ಟದಲ್ಲೂ ಡಿಗ್ರಿ ಮಾಡಿಸಿದ್ದಳು. ತನ್ನ ಥರ ತನ್ನ ಮಗಳು ಜೀವನ ಆಗೋದು ಬೇಡ, ಮಗಳು 4 ಅಕ್ಷರ ಕಲಿತು ಕೆಲಸಕ್ಕೆ ಸೇರಿಕೊಂಡ್ರೆ ಅವಳಿಗೊಂದು ಒಳ್ಳೆ ಬದುಕು ಸಿಗುತ್ತೆ, ನಂತರ ಊರು ಬಿಟ್ಟು ಹೋಗೋಣ ಅಂತೆಲ್ಲ ಕನಸು ಕಂಡಿದ್ಲು. ವಿಧಿ ಓದಿದ್ದು ಗೌರ್ನಮೆಂಟ್ ಸ್ಕೂಲ್ ಕಾಲೇಜು. ಅಲ್ಲೇ BA ಮುಗಿದು ರಿಸಲ್ಟ್ ಬಂದ ಒಂದು ವಾರಕ್ಕೆ ಪ್ರತಿಮಾ ತೀರ್ಕೊಂಡಿದ್ದು. ಕುಳಿತು ಹಳೇದೆಲ್ಲ ನೆನಪು ಮಾಡಿಕೊಡ್ತಿದ್ದವಳಿಗೆ ಮುಂದೆ ಒಂಟಿಯಾಗಿ ಜೀವನ ನಡೆಸೋದು ಹೇಗೆ ಅನ್ನೋ ಬೃಹದಾಕಾರದ ಪ್ರಶ್ನೆ ಕಾಡ್ತಿತ್ತು. ಅವಳಿಗೆ ಸುಜಿ ಮನೆ ಪರಿಸ್ಥಿತಿ ಬಗ್ಗೆ ಗೊತ್ತಿರೋದ್ರಿಂದ ಅವ್ರ ಮನೆಗೆ ಹೋಗಿ ಇರೋಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಂತ ಊರು ಬಿಟ್ಟು ಎಲ್ಲಿಗೆ ಹೋಗಲಿ ಅಂತಲೂ ತಿಳಿಯೋದಾಗಿತ್ತು. ಅಳೋದೇ ಬಿಟ್ಟು ಮತ್ತೇನು ತೋಚಲಿಲ್ಲ. ಎಲ್ಲಿಂದ ಕೆಲಸಕ್ಕೆ ಹೋಗಬೇಕು ಅಂದರೆ ಸಿಟಿ ಇರೋದೆ ಊರಿಂದ 22 ಕಿಲೋಮೀಟರ್ ದೂರದಲ್ಲಿ. ಊರಿಂದ 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಪಕ್ಕದ ಊರಿನಿಂದ ಬಸ್ ಹತ್ತಿ ಹೋಗಬೇಕಿತ್ತು. ಅಮ್ಮ ನಾನು B.Ed ಮಾಡಿ ಟೀಚರ್ ಆಗ್ತೀನಿ ಅಂತ ಯಾವಾಗಲೂ ಹೇಳುತ್ತಿದ್ದರಿಂದ ಪ್ರತಿಮಾ ಎಷ್ಟೇ ಕಷ್ಟ ಆದರೂ ಓದಿಸ್ತೀನಿ ಅಂತ ಹೇಳಿದ್ರು. ಆದರೆ ಈಗ ಓದಿಸೋಕೆ ಅಮ್ಮ ಇರಲಿಲ್ವಲ್ಲ. ಊರು ಬಿಟ್ಟು ಸಿಟಿ ಕಡೆ ಹೋಗಿ ಒಬ್ಬಳೇ ಇರೋಕ್ಕೂ ಅವಳಿಗೆ ಅವ್ರ ಊರು ಕಾಲೇಜು ಬಿಟ್ಟು ಬೇರೆ ಊರೇನು ನೋಡಿರಲಿಲ್ಲ. ತನ್ನ ಅಸಹಾಯಕತೆ ತನ್ನನ್ನೇ ಕಳೆದುಕೊಂಡಿತು. ಬೀರು ತೆಗೆದು ತನ್ನ ಅಮ್ಮ ಉಟ್ಟುಕೊಳ್ತಿದ್ದ ಸೀರೆಯನ್ನು ಎತ್ತಿ ಬ್ಯಾಗ್ಗೆ ಜೋಡಿಸಿಕೊಳ್ಳುತ್ತಿದ್ದವಳಿಗೆ ಸೀರೆ ಮರೆಯಲಿದ್ದ ಡೈರಿ ಸಿಕ್ತು. ಅಮ್ಮನ ಡೈರಿ ಆಗಿದ್ರೆ ಅಮ್ಮ ಡೈರಿ ಬರೀತಿದ್ಲ ಅಂತ ಆಶ್ಚರ್ಯದಿಂದ ತೆಗೆದು ನೋಡಿದಳು. ಮೊದಲ ಪುಟದಲ್ಲೇ ಒಂದು ಹುಡುಗನ ಹಳೆಯ ಫೋಟೋ ಸಿಕ್ಕಿತ್ತು. ಫೋಟೋ ಹಿಂದೆ ಮೂರ್ತಿ ಅಂತ ಬರೆದಿತ್ತು. ಅಂದರೆ ಇವರೇ ನನ್ನ ಅಪ್ಪ ಅಂತ ಕುತೂಹಲದಿಂದ ತೆಗೆದು ಡೈರಿ ಓದಕ್ಕೆ ಕುಳಿತಳು. ಪ್ರತಿಮಾ ಒಬ್ಬಳು ಅನಾಥೆ. ಅವಳು ಇದ್ದಿದ್ದು ಬಿಡದಿ ಹತ್ತಿರ ಅನಾಥಾಶ್ರಮದಲ್ಲಿ. ಕಷ್ಟಪಟ್ಟು SSLC ಮುಗಿಸಿದ್ದಳು. ಆಮೇಲೆ ಓದೋಕ್ಕೆ ಆಗಿರಲಿಲ್ಲ. ನೋಡೋಕ್ಕೆ ತುಂಬ ಸುಂದರವಾಗಿದ್ದಳು. ಅದೇ ಅವಳ ಪಾಲಿಗೆ ಶಾಪ ಆಗಿತ್ತು. ಆಶ್ರಮದ ಹತ್ತಿರ ಇರೋ ಗಂಧದ ಕಡ್ಡಿ ಫ್ಯಾಕ್ಟರಿಗೆ ಅಲ್ಲಿನ ಹೆಣ್ಣು ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಿದ್ರು. ಅವರ ಜೊತೆಗೆ ಪ್ರತಿಮಾನೂ ಹೋಗ್ತಿದ್ಲು. ಹೀಗೆ ಸಾಗುತ್ತಿದ್ದ ಬದುಕಿಗೆ ಬಿರುಗಾಳಿ ಅಂತ ಬಂದವನೇ ಮೂರ್ತಿ. ಅಂದು ಅನಾಥಾಶ್ರಮದ ವಾರ್ಷಿಕೋತ್ಸವ ಇತ್ತು. ದಾನಿಗಳೆಲ್ಲ ಕರೆದು ಪ್ರತಿ ವರ್ಷ ಸನ್ಮಾನ ಮಾಡ್ತಿದ್ರು. ಹಾಗೆ ಈ ವರ್ಷ ಕೂಡ ಎಲ್ಲ ದಾನಿಗಳನ್ನು ಕರೆಯಲಾಗಿತ್ತು. ಸ್ವಾಗತ ಭಾಷಣ ಮುಗಿದ ಮೇಲೆ ಒಬ್ಬೊಬ್ಬರನ್ನೇ ಕರೆದು ಸನ್ಮಾನ ಮಾಡಬೇಕಾದ್ರೆ ಮೂರ್ತಿ ಕಣ್ಣಿಗೆ ಅಚಾನಕ್ಕಾಗಿ ಪ್ರತಿಮಾ ಕಾಣಿಸಿದ್ಲು. ಅವಳ ಪ್ರತಿಮಾ ಚೆಲುವು ಅವನಲ್ಲಿ ಹೊಸ ಬಯಕೆ ಹುಟ್ಟಿಸಿತ್ತು. ಹೇಗಾದರೂ ಮಾಡಿ ಅವಳನ್ನು ತನ್ನವಳಾಗಿ ಮಾಡಿಕೊಳ್ಳಬೇಕು ಎಂದು ಊಟಕ್ಕೆ ಬಿದ್ದಿದ್ದ. ಆದರೆ ಅವತ್ತು ತುಂಬ ಜನ ಗಣ್ಯ ವ್ಯಕ್ತಿಗಳು ಇದ್ರಿಂದ ಅವನಿಗೆ ಪ್ರತಿಮಾನ ಮಾತಾಡಿಸೋಕೆ ಆಗಿರಲಿಲ್ಲ. ಆಮೇಲೆ ವಾರಕ್ಕೊಮ್ಮೆ ಅದು ಇದು ನೆಪ ಮಾಡಿಕೊಂಡು ಬಂದು ಹೋಗಿ ಮಾಡ್ತಾ ಇದ್ದ. ತಾನು ತುಂಬ ಒಳ್ಳೆಯವನು ಅಂತ ಬಿಂಬಿಸಿಕೊಂಡಿದ್ದ. ಹಾಗೆ ಈ ವಾರವೂ ಬಂದಿದ್ದ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಭಾನುವಾರ ಅಷ್ಟೇ ಬಿಡುವು ಸಿಗುವುದರಿಂದ ವಾರದಿಂದ ಗುಡ್ಡೆ ಹಾಕಿದ ಬಟ್ಟೆಗಳನ್ನು ಟೆರೇಸ್ ಮೇಲೆ ವಾಶ್ ಮಾಡ್ಕೊಳ್ತಿದ್ರು. ಪ್ರತಿಮಾ ಬೇಗ ಬಟ್ಟೆ ವಾಶ್ ಮಾಡಿ ಮೆಟ್ಟಿಲಿಳಿದು ಬರುತ್ತಿದ್ದಳು. ನೀರು ಅಲ್ಲಿ ಇದ್ದಿದ್ದರಿಂದ ಅವಳ ಬಟ್ಟೆ ಎಲ್ಲ ಒದ್ದೆಯಾಗಿತ್ತು. ಅದೇ ಟೈಮ್ಗೆ ನಡೆದು ಬರ್ತಿದ್ದ ಮೂರ್ತಿಗೆ ನೆನೆದ ಬಟ್ಟೆಯಲ್ಲಿ ಮರೆಯಾಗಿದ್ದ ಅವಳ ಸೌಂದರ್ಯವನ್ನು ನೋಡಿ ಆಸೆ ಗರಿಗೆದರಿತ್ತು. ಅವಳ ಸೌಂದರ್ಯದ ಕಣ್ಣು ತುಂಬಿಕೊಂಡವು. ಬರುತ್ತಿದ್ದವನು ನೋಡದೆ ಅವಳಿಗೆ ಡಿಕ್ಕಿ ಹೊಡೆದು ಬಿಟ್ಟ. ಇಬ್ಬರೂ ನೆಲದ ಮೇಲೆ ಬಿದ್ದಿದ್ರು. ಎದ್ದು ನಿಂತವಳು ಸಾರಿ ಸರ್ ನೋಡ್ಲಿಲ್ಲ, ಕ್ಷಮಿಸಿ ಅಂತ ಕೈ ಮುಗಿದಿದ್ದಳು. ಪರವಾಗಿಲ್ಲ ಬಿಡಿ, ನಾನೇ ನೋಡ್ದೆ ಡಿಕ್ಕಿ ಹೊಡೆದ್ಬಿಟ್ಟೆ, ನಿಮ್ಗೇನಾದ್ರೂ ಪೆಟ್ಟಾಯ್ತಾ ಅಂತ ಕಾಳಜಿಯಿಂದ ಕೇಳಿದ. ಒಮ್ಮೆಯಾದ್ರೂ ತಬ್ಬಿ ಮುದ್ದಾಡಬೇಕು ಅನ್ನೋ ಆಸೆಯಿಂದ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದ. ಇಲ್ಲ ಏನೂ ಆಗಿಲ್ಲ ಅಂದವಳು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲದೆ ಹೋಗ್ಬಿಟ್ಟಿದ್ಲು. ಆಮೇಲೆ ಬಂದಾಗೆಲ್ಲ ಅವನೇ ಹುಡುಕಿ ಬಂದು ಮಾತಾಡಿಸ್ತಿದ್ದ. ದೊಡ್ಡವರ ಸಹವಾಸ ನಮಗೆ ಯಾಕೆ ಅಂತ ಕಾಟಾಚಾರಕ್ಕೆ 2 ಮಾತಾಡಿ ಹೋಗ್ಬಿಡ್ತಿದ್ಲು. ಒಂದು ದಿನ ಬಂದವನು ನೀವು ಅಂದರೆ ನನಗೆ ಇಷ್ಟ, ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನು ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ನೇರವಾಗಿ ಹೇಳೇ ಬಿಟ್ಟಿದ್ದ. ಪ್ರತಿಮಾ ಸಾಧ್ಯ ಇಲ್ಲ, ನೀವು ಆಕಾಶ ನಾನು ಭೂಮಿ, ಎಲ್ಲಿಂದ ಎಲ್ಲಿಗೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ನಿರಾಕರಿಸಿ ಬಿಟ್ಟಿದ್ಲು. ಅವಳ ಜೊತೆಗೆ ಇದ್ದವರೆಲ್ಲ ಅವಳಿಗೆ ದುರಹಂಕಾರ, ಹುಡುಕಿ ಬಂದ ಅದೃಷ್ಟನ ಕಾಲಲ್ಲಿ ಒದ್ಬಿಟ್ಟೆ ಅಂತ ಅಂಗಿಸಿ ಮಾತಾಡ್ತಿದ್ರು. ಅವಳೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವಳ ಪಾಡಿಗೆ ಅವಳು ಇದ್ಲು. ಛಲ ಬಿಡದೆ ಬಂದಾಗೆಲ್ಲ ಬೇಡ್ಕೊಳ್ತಿದ್ದ. ಅವಳದು ನಿರಾಕರಣೆಯೇ ಹೇಗಾದರೂ ಪಡ್ಕೋಬೇಕು ಅಂತ ಪಣ ತೊಟ್ಟಿದ್ರಿಂದ ಕೊನೆಗೆ ಆಶ್ರಮದ ಮುಖ್ಯಸ್ಥರನ್ನು ಭೇಟಿ ಮಾಡಿ ನಾನು ಪ್ರೀತಿಸ್ತಿದ್ದೀನಿ, ಆದರೆ ಮದುವೆ ಮಾತ್ರ ಪ್ರತಿಮಾ ಪ್ಲೀಸ್ ಒಪ್ಪಿಸಿ ಅಂತ ಕೇಳ್ಕೊಂಡ. ಆಶ್ರಮಕ್ಕೆ ಅಂತ ಒಂದಷ್ಟು ದುಡ್ಡು ಕೊಟ್ಟಿದ್ರಿಂದ ಪ್ರತಿಮಾನ ಕೂರಿಸಿ ಬುದ್ಧಿ ಹೇಳಿ ಮದುವೆಗೆ ಒಪ್ಪಿಸಿದ್ರು. ಆಶ್ರಮದಲ್ಲೇ ಎಲ್ಲರ ಸಮ್ಮುಖದಲ್ಲಿ ಸಿಂಪಲ್ ಆಗಿ ಮದುವೆನೂ ಆಯಿತು. ಖುಷಿಯಿಂದಲೇ ಮನೆಗೆ ಕರೆದುಕೊಂಡು ಬಂದ. ಬೀಗ ಹಾಕಿದ ಬಾಗಿಲನ್ನು ತೆಗೆದು ಒಳಗಡೆ ಬಂದ. ಮನೆಯಲ್ಲಿ ಯಾರೂ ಇರಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಸಣ್ಣ ಮನಸ್ತಾಪಕ್ಕೆ ನಾನು ಅವರಿಂದ ದೂರ ಇದ್ದೀನಿ. ಈಗ ನಾನು ನಿನಗೆ, ನೀನು ನನಗೆ.
ಅವರು ಯಾರೂ ಬರೋಲ್ಲ, ಆಗಲೇ ನಮ್ಮ ನಡುವಿನ ಸಂಬಂಧ ಕಳಚಿ ಬಿದ್ದಿದೆ ಅಂತ ನಂಬಿಸಿದ್ದ. ನಾನು ಬಿಸ್ನೆಸ್ ಮಾಡೋದ್ರಿಂದ ಪ್ರತಿದಿನ ಮನೆಗೆ ಬರೋಕ್ಕೆ ಆಗಲ್ಲ. ಕೆಲಸ ಅಂತೂ ಬೇರೆ ಬೇರೆಗೆ ಹೋಗಬೇಕಾಗುತ್ತೆ. ವಾರಕ್ಕೆ 1 ಸಲ ಇಲ್ಲ 2 ಸಲ ಬರ್ತೀನಿ, ದಿನಕ್ಕೆ ಬರೋಕ್ಕೆ ಆಗಲ್ಲ ಅಂತಿದ್ದ. ಮುಗ್ಧ ಪ್ರತಿಮಾ ನಿಜ ಅಂದುಕೊಂಡಳು. ಪಾಪ ಅವತ್ತು ರಾತ್ರಿಯಿಂದಲೇ ಅವರಿಬ್ಬರ ಸಂಸಾರ ಶುರುವಾಗಿತ್ತು. ಅವನಿಗೆ ಅವಳನ್ನು ಪಡೆದುಕೊಂಡ ತೃಪ್ತಿ ಇತ್ತು. ಚೆನ್ನಾಗಿಯೇ ನೋಡ್ಕೊಳ್ತಿದ್ದ, ಯಾವುದರಲ್ಲಿ ಕೊರತೆ ಮಾಡಿರಲಿಲ್ಲ. ಬಯಸದೆ ಬಂದ ಭಾಗ್ಯಕ್ಕೆ ಪ್ರತಿದಿನ ದೇವರಿಗೆ ದೀಪ ಹಚ್ಚಿ ಕೃತಜ್ಞತೆ ಸಲ್ಲಿಸುತ್ತಿದ್ದಳು. ಹೀಗೆ 2 ತಿಂಗಳು ಕಳೆದಿತ್ತು. ಗಂಡನ ಬೆಚ್ಚಗಿನ ತೋಳಲ್ಲಿ ಮಲಗಿದವಳಿಗೆ ಹೊಟ್ಟೆ ತೊಳಸಿದಂತೆ ಆಗಿತ್ತು. ಹೋಗಿ ವಾಮಿಟ್ ಮಾಡಿ ಬಂದವಳಿಗೆ ತಾನು ತಾಯಿಯಾಗ್ತಿರೋದು ತಿಳಿಯಿತು. ಗಂಡನ ಜೊತೆ ಹೇಳಿ ಸಂಭ್ರಮಿಸಿದ್ದಳು. ಆದರೆ ಅವನಿಗೆ ಖುಷಿಯಾಗಲಿಲ್ಲ. ಅದನ್ನು ತೋರ್ಪಡಿಸಿದೆ. ಅರ್ಜೆಂಟ್ ಕೆಲಸ ಅಂತ ಹೋದವನು 2 ತಿಂಗಳಾದರೂ ಮನೆಗೆ ಬಂದಿರಲಿಲ್ಲ. ಏನೋ ಬಿಸ್ನೆಸ್ ಮಾಡ್ತಾನೆ, ಎಲ್ಲಿ ಆಫೀಸ್ ಏನೋ ಗೊತ್ತಿರಲಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ಹೆದರಿ ಹೋಗಿದ್ದಳು. ದಿನ ಅವನ ದಾರಿನೇ ಕಾಯೋದೇ ಆಯಿತು. ಅವನಂತೂ ತಿರುಗಿ ಬರಲೇ ಇಲ್ಲ. ಕೊನೆಗೆ ಬಾಡಿಗೆ ಕಟ್ಟಿಲ್ಲ ಅಂತ ಓನರ್ ಮನೆಯಿಂದ ಆಚೆ ಹಾಕಿದ. ಅವನೇ ಕೊಟ್ಟಿದ್ದ ಚಿನ್ನದ ಮಂಗಲ್ಯ ಸರ ಅಡವಿಟ್ಟು ಒಂದು ಸಣ್ಣ ಬಾಡಿಗೆ ಮನೆ ಕೊಂಡಳು. ಬಸುರಿಯಾಗಿದ್ದರಿಂದ ತನ್ನ ಮಗು ಸಾಕಬೇಕು ಅಂತ ಮತ್ತೆ ಕೆಲಸಕ್ಕೆ ಸೇರಿಕೊಂಡಳು. ಒಂದು ದಿನ ಮನೆಗೆ ದಿನಸಿ ತಗೊಂಡು ಬರೋದಕ್ಕೆ ಅಂತ ಹೋಗ್ತಿದ್ದವಳಿಗೆ ಮೂರ್ತಿನ ನೋಡಿದಾಗೆ ಆಯಿತು. ರೀ ಅಂತ ಅವನ ಹತ್ತಿರ ಓಡಿ ಬರ್ತಿದ್ದವಳಿಗೆ ಸೆಕ್ಯೂರಿಟಿಯವರು ಅವಳನ್ನು ಒಳಗಡೆ ಸೇರಿಸಿಕೊಳ್ಳಿಲ್ಲ. 1 ಸಲ ಮಾತಾಡಿ ಹೋಗ್ತೀನಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಒಳಗಡೆ ಬಿಡಲಿಲ್ಲ. ಕಂಪನಿ ಇನಾಗ್ರೇಷನ್ ನಡೀತಾ ಇತ್ತು. ಅವನ ಜೊತೆಗೆ ಭಾರಿ ರೇಷ್ಮೆ ಸೀರೆ ಉಟ್ಟು ಮೈತುಂಬ ಬಂಗಾರ ಹಾಕೊಂಡಿದ್ದ ಹೆಣ್ಣನ್ನು ನೋಡಿ ಸೆಕ್ಯೂರಿಟಿ ಹತ್ತಿರ ಅವರು ಯಾರು ಅಂತ ಕೇಳಿದ್ದಕ್ಕೆ ಅವರು ಮೂರ್ತಿ ಸರ್ ಹೆಂಡತಿ, ಅವರ ಜೊತೆಗೆ ಇರೋದು ಅವರ ಮಕ್ಕಳು ಅಂದ. ಪ್ರತಿಮಾಗೆ ನಿಂತ ನೆಲವೇ ಕುಸಿದಾಗೆ ಆಗಿತ್ತು. ಈಗ ತಾನು ಮೋಸ ಹೋದೆ ಅಂತ ಗೊತ್ತಾಗಿತ್ತು. ಅವನ ಹತ್ತಿರ ಹೋಗಿ ಕತ್ತಿನ ಪಟ್ಟಿ ಹಿಡಿದು ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳಬೇಕು ಅಂದ್ಕೊಂಡ್ರು. ಕೊನೆಗೆ ನನ್ನಿಂದ ಅವರ ಸಂಸಾರ ಛಿದ್ರವಾಗೋದು ಬೇಡ ಅಂತ ಅಲ್ಲೇ ನಿಲ್ಲದೆ ಮನೆಗೆ ಬಂದವಳಿಗೆ ಸಾಯೋದು ಬಿಟ್ಟು ಮತ್ತು ಯಾವ ದಾರಿಯೂ ಕಾಣಿಸಲಿಲ್ಲ. ನೇಣು ಹಾಕಿಕೊಂಡು ಸಾಯುವುದಕ್ಕೆ ಸೀರೆ ತೆಗೆದುಕೊಂಡವಳಿಗೆ ತನ್ನ ಹೊಟ್ಟೆಯಲ್ಲಿರೋ ಮಗು ನೆನಪಾಗಿ ಸಾಯೋ ನಿರ್ಧಾರ ಕೈ ಬಿಟ್ಟು ನಿನಗಾಗಿ ಬದುಕ್ತೀನಿ ಕಂದ ಅಂತ ಕಣ್ಣೀರು ಒರೆಸಿಕೊಂಡು ರಾತ್ರೋರಾತ್ರಿ ಊರು ಬಿಟ್ಟು ಸಿಕ್ಕಿದ ಬಸ್ಸು ಹತ್ತಿ ಬಂದಿದ್ದ ಹಾಸನದ ಹತ್ತಿರ ಒಂದು ಹಳ್ಳಿಗೆ ತಾಳಿ ಕಾಲುಂಗರ ಮಾರಿ ಅದೇ ಹಳ್ಳಿಲಿ ಒಂದು ಸಣ್ಣ ಶೀಟ್ ಮನೆ ಬಾಡಿಗೆ ತಗೊಂಡು ಇದ್ದಳು. 1 ವಾರಕ್ಕೆ ಡೆಲಿವರಿಯಾಗಿ ಮುದ್ದಾದ ಮಗಳು ಹುಟ್ಟಿದ್ದಳು. ವಿಧಿ ಆಟಕ್ಕೆ ಬಲಿಯಾಗಿ ಹುಟ್ಟಿದ ಮಗಳಿಗೆ ವಿದಿಶಾ ಅಂತ ಹೆಸರು ಇಟ್ಟಳು. ಅದೇ ಟೈಮ್ಗೆ ಅಂಗನವಾಡಿಲಿ ಅಡಿಗೆ ಕೆಲಸವೂ ಸಿಕ್ಕಿತ್ತು. ಎಲ್ಲ ಒಂದು ದಾರಿಗೆ ಬಂತು ಅಂದುಕೊಳ್ಳುವಾಗಲೇ ಒಂಟಿಯಾಗಿದ್ದ ಪ್ರತಿಮಾ ಮೇಲೆ ಊರ ಗೌಡನ ಕಣ್ಣು ಬಿದ್ದು ಅವಳನ್ನು ಹಾಡು ಮಾಡೋಕ್ಕೆ ನೋಡಿದ. ಕಾಲಲ್ಲಿರೋ ಚಪ್ಪಲಿ ತಗೊಂಡು ಮನಸ್ಸೇ ಇಚ್ಛೆ ಥಳಿಸಿದ್ಲು. ಗೌಡ ಎಲ್ಲಿ ತನ್ನ ಬಣ್ಣ ಬಯಲಾಗುತ್ತೋ ಅಂತ ಪ್ರತಿಮಾ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳಿ ಅವಳ ಮೇಲಿದ್ದ ಒಳ್ಳೆ ಅಭಿಪ್ರಾಯ ಬದಲಾಯಿಸಿ ಅವಳ ಒಬ್ಬಳು ವ್ಯಭಿಚಾರಿ ಅಂತ ಬಿಂಬಿಸಿಬಿಟ್ಟಿದ್ದ. ಜನಗಳು ಅದನ್ನೇ ನಂಬಿ ಅವಳಿಗೆ ಚುಚ್ಚಿ ಮಾತಾಡುತ್ತಿದ್ರು. ಅವಳೇನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮಗಳಿಗಾಗಿ ಬದುಕಿದ್ದಳು. ದೇವರಿಗೆ ಅವಳು ನೆಮ್ಮದಿಯಾಗಿರೋದು ಸಹಿಸೋಕೆ ಆಗಲಿಲ್ವೇನೋ. ಇದ್ದಕ್ಕಿದ್ದಾಗೆ ಎದೆನೋವು ಶುರುವಾಗಿತ್ತು. 1 ಸಲ ಸಣ್ಣ ಪಟ್ಟಣಕ್ಕೆ ಹೋದಾಗ ಡಾಕ್ಟರ್ ಹತ್ತಿರ ತೋರಿಸಿದ್ದಕ್ಕೆ ಹೃದಯ ಸಮಸ್ಯೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹೇಳಿದರು. ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಎಲ್ಲಿಂದ ತರೋದು, ಈಗ ಜೀವನ ಮಾಡೋಕ್ಕೆ ಕಷ್ಟ ಅಂತ ನಿರ್ಲಕ್ಷಿಸಿ ಬಿಟ್ಟಳು. ಅದರ ಪ್ರತಿಫಲವೇ ಅವಳ ಸಾವು. ಇದನ್ನೆಲ್ಲ ಓದಿ ವಿಧಿ ಡೈರಿನೇ ತನ್ನ ಅಮ್ಮ ಅಂದುಕೊಂಡು ಅದನ್ನು ಬಿಗಿದಪ್ಪಿ ಅಮ್ಮ ಅದೆಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು. ಕಣ್ಣೊರೆಸಿಕೊಂಡು ಡೈರಿನ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಟುಕೊಂಡವಳು ತನ್ನ ಜನ್ಮಕ್ಕೆ ಕಾರಣ ಆದವನ್ನು ಹುಡುಕಿ ಹೋಗೋದು ಅಂತ ತೀರ್ಮಾನ ಮಾಡಿದ್ಲು. ಅಪ್ಪಿತಪ್ಪಿನೂ ಸುಜಿ ಜೊತೆಗೆ ಅದನ್ನೇ ಹೇಳಿಲ್ಲ. ಹೋಗ್ತೀನಿ ಅಂದರೆ ಅವಳು ಹೋಗೋದಕ್ಕೆ ಬಿಡಲ್ಲ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾನು ಇಲ್ಲಿದ್ರೆ ಸುಜಿಗೆ ತೊಂದರೆ, ನನ್ನಿಂದ ಅವರು ನೆಮ್ಮದಿ ಹಾಳಾಗೋದು ಬೇಡ, ನಾನು ಯಾರಿಗೂ ಭಾರವಾಗಿ ಬದುಕೋದು ಬೇಡ ಅಂತ ಊರು ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡಿದವಳು ಕುಳಿತು ಪತ್ರ ಬರೆದಳು. ತಾನು ತನ್ನ ಅಪ್ಪನ ಹತ್ತಿರ ಹೋಗ್ತಿದ್ದೀನಿ ಅಂತ ಹೇಳದೆ ಹೋಗ್ತಿರೋದಕ್ಕೆ ಕ್ಷಮೆನೆ ಕೇಳಿ ಋಣ ಇದ್ದರೆ ಮತ್ತೆ ಭೇಟಿಯಾಗೋಣ ಅಂತ ಬರೆದಿದ್ದಳು. ಅಮ್ಮ 1-2 ಉಳಿಸಿದ್ದ ದುಡ್ಡು ಎತ್ತಿಕೊಂಡು ಸಂಜೆ ತನ್ನ ಅಮ್ಮನ ಸುಟ್ಟ ಜಾಗಕ್ಕೆ ಹೋಗಿ ಮನಸ್ಸೋ ಇಚ್ಛೆ ಹತ್ತುಕೊಂಡು ಬಂದಿದ್ದಳು. ರಾತ್ರಿ ಮಲಗಿದವಳಿಗೆ ನಿದ್ರೆ ಹತ್ತಿರ ಕೂಡ ಸುಳಿಯಲಿಲ್ಲ. ನಾಳೆ ಊರು ಬಿಟ್ಟು ಹೋಗಬೇಕು ಅನ್ನೋದು ಅಷ್ಟೇ ತಲೆ ತುಂಬಿತ್ತು. ರಾತ್ರಿ ಲೇಟಾಗಿ ಮಲಗಿದ್ದಕ್ಕೆ ಬೆಳಗಿನ ಜಾವ ನಿದ್ರೆ ಬಂದಿತ್ತು. ಸುಜಿ ವಿಧಿನ ಹೇಳಿಸಿ, ವಿಧಿ ನೀನು ಬೇಗ ಸ್ನಾನ ಮುಗಿಸಿ ಈ ಸೀರೆ ಉಟ್ಟುಕೊಂಡು ರೆಡಿಯಾಗಿರು,
ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ. ಟೈಮನ್ನು ಮುಂಜಾನೆ 5 ಗಂಟೆ. ಇಷ್ಟು ಬೇಗ ದೇವಸ್ಥಾನಕ್ಕೆ ಯಾಕೆ? ಇದೇನು ಹೊಸ ಸೀರೆ ಬೇರೆ ತಂದಿದೀಯಾ? ಅಮ್ಮ ತಂದು ಇಟ್ಟಿದ್ರು. ನಿನಗೆ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಉಟ್ಕೊಳ್ಳಿ ಅಂತ ನಿನ್ನೆ ತಂದಿಟ್ಟಿದ್ದೆ. ತೋರಿಸೋದು ಮರೆತೋಯ್ತು. ಬೇಡ ಅನ್ನದೇ ತೆಗೆದುಕೊಂಡಳು. ಅವಳ ನೆನಪಿಗೆ ನಿನಗೆ ಒಳ್ಳೆಯದಾಗಲಿ ಅಂತ ಕಣೆ. ನಾನು ಮನೆಗೆ ಹೋಗಿ ಅಮ್ಮನಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿ ಸ್ನಾನ ಮುಗಿಸಿ ಬಂದ್ಬಿಡ್ತೀನಿ. ಅವಳಿಗೂ ಅದೇ ಬೇಕಿತ್ತು. ಸರಿ ಅಂತ ಅಂದವಳು ಸುಜಿನ ಗಟ್ಟಿಯಾಗಿ ಅಪ್ಪಿಕೊಂಡಳು. ಯಾಕೆ? ಅಮ್ಮ ನೆನಪಾದರೂ ಇವತ್ತಿಂದ ನಿನ್ನ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಸಮಾಧಾನ ಮಾಡಿ ಮನೆಗೆ ಹೋದಳು. ವಿಧಿ ಅವಳು ಹೋಗಿದ್ದೆ ಮುಖ ತೊಳ್ಕೊಂಡು ಪ್ಯಾಕ್ ಮಾಡಿಟ್ಟ ಬ್ಯಾಗ್ ಎತ್ಕೊಂಡು ಬೆಳಕಾಗೋ ಅಷ್ಟರಲ್ಲೇ ಊರು ಬಿಡಬೇಕು ಅಂತ ಹಿತ್ತಲಲ್ಲಿ ನುಗ್ಗಿ ಕಾಲು ದಾರಿಯಲ್ಲಿ ನಡೆದುಕೊಂಡು ಹೊರಟೆ ಹೋದಳು. ವಿವೇಕ್ ಮತ್ತು ಅವನ ಸ್ನೇಹಿತರು ಗುಡ್ಡದ ಮೇಲಿನ ದೇವಸ್ಥಾನದಲ್ಲಿ ಮದುವೆ ತಯಾರಿ ಮಾಡ್ಕೊಳ್ತಿದ್ರು. ವಿಜಿಗೂ ರಾತ್ರಿ ಎಲ್ಲ ನಿದ್ದೆ ಬಂದಿರಲಿಲ್ಲ. ಯಾವುದೇ ವಿಘ್ನ ಆಗದೆ ಮದುವೆ ಆದರೆ ಸಾಕು ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ದ. ಬೇಗ ಎದ್ದು ಸ್ನಾನಕ್ಕೆ ಹೋಗಿದ್ದ. ಮಗ ತನ್ನ ರೂಮಲ್ಲಿ ಇರದೇ ಇರೋದು ನೋಡಿ ಹುಡುಕಿ ಬಂದಿದ್ದಳು ಭಾಗ್ಯಮ್ಮ. ಏಯ್ ವಿಜಿ, ಒಲೆಗೆ ಬೆಂಕಿ ಹಾಕಿದ್ದಲ್ಲ, ಇಷ್ಟು ಬೇಗ ತಣ್ಣೀರು ಸ್ನಾನ ಯಾಕೆ ಮಾಡ್ತಿದ್ಯಾ? ಇವಾಗ ಸ್ವಲ್ಪ ಕಾಲೇಜ್ ಹತ್ರ ಹೋಗಬೇಕು, ಮತ್ತೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳೇ ಇಲ್ಲ. ವಿವೇಕ್ ರಾತ್ರಿ ಮೆಸೇಜ್ ಮಾಡಿದ್ದ, ಹೇಳೋದು ಮರ್ತೆ. ಸುಳ್ಳು ಹೇಳ್ಬೇಡ, ಎಲ್ಲಿಗೆ ಹೋಗ್ತಿದ್ಯಾ ನಿಜ ಹೇಳು. ನಂಬಿದ್ರೆ ನಂಬು, ಬಿಟ್ಟರೆ ಬಿಡು ಅಂದವನು ಬೇಗ ಸ್ನಾನ ಮುಗಿಸಿ ದೇವರಿಗೆ ಕೈ ಮುಗಿದು ಗಾಡಿ ಎತ್ತಿ ಹೊರಟೆ ಹೋದ. ಭಾಗ್ಯಮ್ಮ ಇವತ್ತು ಆ ಅನಿಷ್ಟನ ಮದುವೆ ಆಗ್ತಿರೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾನೆ. ಅದು ಹೇಗೆ ಮದುವೆ ಆಗ್ತೀಯೋ ನಾನು ನೋಡೇ ಬಿಡ್ತೀನಿ ಅಂತ ಮುಖ ತೊಳೆದವಳು ಅವನ ಹಿಂದೆನೇ ಹೋದ್ಲು. ಮುಂದುವರಿಯುವುದು. ನನ್ನ ಪ್ರತಿಕ್ರಿಯೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಅನಂತ ಧನ್ಯವಾದಗಳು.